ದಾವಣಗೆರೆ ಬೈ ಎಲೆಕ್ಷನ್ ಬಂಡಾಯದ ಕಿಚ್ಚು ಆರುವ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಮುಸ್ಲಿಂ ಕಿಚ್ಚು. ಕೆಪಿಸಿಸಿಯ ಮುಸ್ಲಿಂ ಉಪಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು ಸಭೆ ಸೇರಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಹಚ್ಚಿಕೊಂಡ ಕಿಚ್ಚು ಈ ಕ್ಷಣದವರೆಗೆ ಆರಿಲ್ಲ. ದಿನದಿಂದ ದಿನಕ್ಕೆ ಇದರ ಬೆಳವಣಿಗೆಗಳು ಟ್ವಿಸ್ಟ್ ಅಂಡ್ ಟರ್ನ್ಸ್ ಪಡೆದುಕೊಳ್ತಾ ಇದೆ. ಈಗ ಕೆಪಿಸಿಸಿಯ ಮುಸ್ಲಿಂ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಸಭೆ ಸೇರಿ ಜಬ್ಬಾರ್ ನಜೀರ್ ಅಹ್ಮದ್ ವಿರುದ್ಧ ಪಕ್ಷದ ಕ್ರಮದ ಪರವಾಗಿ ನಿರ್ಣಯ ತೆಗೆದುಕೊಂಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದಾರೆ. ಈ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷ ಸಯೀದ್ ಅಹ್ಮದ್, ಮೆಹರೋಜ್ ಖಾನ್, ಎಆರ್ಎಂ ಹುಸೇನ್ ಪಕ್ಷದ ನಿರ್ಧಾರದ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ಗ್ಯಾರಂಟಿ ಉಪಾಧ್ಯಕ್ಷ ಉಬೇದುಲ್ಲಾ ಸೇರಿ ಹಲವು ನಾಯಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಉಲೇಮಾ ಧರ್ಮಗುರುಗಳು ಸುದ್ದಿಗೋಷ್ಠಿ ನಡೆಸಿದ್ರು. ಕಾಂಗ್ರೆಸ್ ಮುಸ್ಲಿಂ ಸಮುದಾಯವನ್ನ ಈ ರೀತಿ ನಡೆಸಿಕೊಳ್ಳೋದು ಸರಿಯಲ್ಲ ಅಂತ. ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಕೆಪಿಸಿಸಿಯ ಪ್ರಮುಖ ನಾಯಕರು ಸಭೆ ನಡೆಸಿ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ನೇರ ಆಕ್ರೋಶ ಹೊರಹಾಕಿದ್ರು ಮುಸ್ಲಿಂ ಧರ್ಮಗುರುಗಳು. ಎಚ್ಚರಿಕೆ ಕೊಡೋ ರೀತಿಯಲ್ಲೂ ಮಾತಾಡಿದ್ರು. ಧರ್ಮಗುರುಗಳ ಪ್ರೆಸ್ ಮೀಟ್ಗೆ ಹೈಕಮಾಂಡ್ ನಿಷ್ಠ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಕೆಪಿಸಿಸಿಯ ಮುಸ್ಲಿಂ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಸಭೆ ನಡೆಸಿದ್ರು. ಸಭೆ ನಡೆಸಿದ್ದು ಮಾತ್ರ ಅಲ್ಲ, ಮಾಧ್ಯಮ ಹೇಳಿಕೆ ಕೂಡ ಬಿಡುಗಡೆಯಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಪಕ್ಷದ ನಿರ್ಣಯದ ಪರ ಅವರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಅಂದ್ರೆ ಪಕ್ಷದ ಹೈಕಮಾಂಡ್ ಮಾಡಿರೋ ನಿರ್ಧಾರ ಸರಿ ಅಂತ. ಇನ್ನು ಶಿಸ್ತು ಕ್ರಮ ವಾಪಸ್ಸಿಗೆ ಮುಸ್ಲಿಂ ಧರ್ಮಗುರುಗಳ ಸುದ್ದಿಗೋಷ್ಠಿಯ ಬೆನ್ನಲ್ಲೇ ಹೈಕಮಾಂಡ್ ಕ್ರಮನ ಮುಸ್ಲಿಂ ನಾಯಕರು ಸಮರ್ಥಿಸಿಕೊಂಡು ಸುದ್ದಿಗೋಷ್ಠಿ ಮಾಡಿದ್ರು. ರಾಜ್ಯ ಕೆಪಿಸಿಸಿ ಉಪಾಧ್ಯಕ್ಷರು ಖಾಸಗಿ ಹೋಟೆಲ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಗ್ಯಾರಂಟಿ ಉಪಾಧ್ಯಕ್ಷ ಮೆಹರೋಜ್ ಖಾನ್, ಎಆರ್ಎಂ ಹುಸೇನ್, ಕೆಪಿಸಿಸಿ ಉಪಾಧ್ಯಕ್ಷರಾದ ಉಬೇದುಲ್ಲಾ ಶರೀಫ್, ಸಯೀದ್ ಅಹ್ಮದ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಮಹತ್ವದ ಸುದ್ದಿಗೋಷ್ಠಿ ನಡೆಸಿದ್ರು. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಕೆಲಸ ಮಾಡಿಲ್ಲ ಯಾರೋ ಅವರ ವಿರುದ್ಧ ಶಿಸ್ತು ಕ್ರಮ ಆಗಿದೆ. ಕ್ರಮ ಕೈಗೊಂಡಿದ್ದಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಮಾಡಿದ ಅವಮಾನ ಅಲ್ಲ ಅದು. ಕೆಪಿಸಿಸಿ ಉಪಾಧ್ಯಕ್ಷ ಸಯೀದ್ ಅಹ್ಮದ್ ಹೇಳಿಕೆ ಇದು. ಕ್ರಮ ಕೈಗೊಂಡಿದ್ದಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಅವಮಾನ ಅಂತ ಯಾಕೆ ಅನ್ಕೋತಿದ್ದೀರಿ? ಬೈ ಎಲೆಕ್ಷನ್ ನಲ್ಲಿ ಯಾರು ಕೆಲಸ ಮಾಡ್ಲಿಲ್ವೋ ಅವರ ವಿರುದ್ಧ ಶಿಸ್ತು ಕ್ರಮ ಆಗಿದೆ. ಇನ್ನು ಇಡೀ ಸಮುದಾಯಕ್ಕೆ ಅವಮಾನ ಅಂತ ಅದನ್ನ ಬಿಂಬಿಸ್ತಾ ಇದ್ದಾರೆ. ಒಬ್ಬರಿಬ್ಬರು ವ್ಯಕ್ತಿಯ ಕಾರಣಕ್ಕೆ ಸಮುದಾಯನ ಬೀದಿಗೆ ತರಬೇಡಿ ಅಂತ ಸಯೀದ್ ಅಹ್ಮದ್ ಹೇಳ್ತಾ ಇದ್ದಾರೆ. ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಅದು ಸಮುದಾಯಕ್ಕೆ ಆಗೋ ಅವಮಾನ ಆಗಲ್ಲ ಅಂದಿದ್ದಾರೆ. ಯಾವಾಗ ಪಕ್ಷದ ನಿರ್ಧಾರದ ವಿರುದ್ಧ ಹೇಳಿಕೆಗಳು ಜಾಸ್ತಿ ಆಗೋದಕ್ಕೆ ಶುರುವಾದವು, ಉಲೇಮಾ ಗುರುಗಳು ಬಂದು ಎಚ್ಚರಿಕೆ ಕೊಡೋ ಪ್ರಯತ್ನ ಪಟ್ಟರು. ಕೆಪಿಸಿಸಿಯ ನಾಯಕರು ಬಂದು ಪಕ್ಷದ ಹೈಕಮಾಂಡ್ ನಿರ್ಧಾರದ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸೀಟ್ ಸೆಲೆಕ್ಷನ್ ಹೇಗಾಯಿತು, ಸೆಲೆಕ್ಷನ್ ಆದಮೇಲೆ ಯಾವ ರೀತಿ ಅದನ್ನು ಟರ್ನ್ ತಗೊಳ್ತು ಅಂಥೇಳಿ ನನಗನ್ಸತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಈಗ ಸಮರ್ಥಗೆ ಸೀಟ್ ಆಗಿದೆ, ಚುನಾವಣೆ ಕೂಡ ಆಗಿದೆ. ಗೆಲ್ತೀವೋ ಸೋಲ್ತೀವೋ ಅದು ಆಮೇಲೆ 4ನೇ ತಾರೀಕು ಮೇಲೆ. 76,000 ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮ್ಸ್ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಯೆನ್ಸಿ. ನಾವೆಲ್ಲರೂ ಸೇರಿ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಸೇರಿ ನಮ್ಮ ಮುಸ್ಲಿಂ ಕ್ಯಾಂಡಿಡೇಟ್ ಒಂದು ಕೊಡಬೇಕು ಅಂತ ಕೇಳಿದ್ದು ನಿಜ. ಕೆಪಿಸಿಸಿ ಲೆವೆಲ್ಲು ಮತ್ತು AICC ಲೆವೆಲಲ್ಲಿ ಏನು ತೀರ್ಮಾನ ಆಯಿತು, ಆ ತೀರ್ಮಾನಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಮುಸ್ಲಿಂ ಲೆಜಿಸ್ಲೇಟರ್ಸ್ ಇನ್ಕ್ಲೂಡಿಂಗ್ MP ಮತ್ತು MLS ಮತ್ತು MLCs
ಎಲ್ಲರೂ ಅದಕ್ಕೆ ಒಪ್ಕೊಂಡದ ಮೇಲೆ ಆ ಸೀಟನ್ನು ಅನೌನ್ಸ್ ಮಾಡಿದ್ದು. ಇಲ್ಲಿ ಪ್ರಾಬ್ಲಮ್ ಬಂದಿದ್ದು ಎಲ್ಲಿ ಅಂದರೆ ಒಂದೇ ಒಂದು ಹೆಸರು ಉಟ್ಕೊಂಡು ಅವ್ರಿಗೆ ಕೊಟ್ಟರೆ, ಅಕಸ್ಮಾತ್ ಅವ್ರು ಸೋತು ಬಿಟ್ಟರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದು ಒಬ್ಬರು ನಮ್ಮ ನಾಯಕರು. ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಒಬ್ಬರು ನಾಯಕರು ಅನ್ವರ್ ಭಾಷಾ ಅಂಥೇಳಿ ಅವ್ರಿಗೆ ಸೀಟ್ ಕೊಡಿ ಅಂತ ಕೇಳಿದ್ದು. ಆದರೆ ಹೈಕಮಾಂಡಿಂದ ಒಂದು ತೀರ್ಮಾನ ಆದಮೇಲೆ, ಅದು ಎಷ್ಟೇ ದೊಡ್ಡ ನಾಯಕ ಆಗಿರಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನ ಈಸ್ ಫೈನಲ್. ತೀರ್ಮಾನ ಮಾಡಿ ಆ ಸೀಟ್ ಡಿಕ್ಲೇರ್ ಆದಮೇಲೆ ಅದಕ್ಕೆ ನೀವು ವಿರೋಧ ಮಾಡೋಂಗಿಲ್ಲ. ವಿರೋಧ ಮಾಡಿದ್ರೆ ನೀವು ಕಾಂಗ್ರೆಸ್ ವಿರೋಧಿ ಅಂದ್ಕೊಂಡೇ ಮಾಡೋದು ಇಲ್ಲ, ಮಾತಾಡೋದು ಇಲ್ಲ. ಇಲ್ಲಿ ಪ್ರಾಬ್ಲಮ್ ಬಂದಿದ್ದು ಎಲ್ಲಿ ಅಂದರೆ ಒಂದೇ ಒಂದು ಹೆಸರು ಉಟ್ಕೊಂಡು ಅವ್ರಿಗೆ ಕೊಟ್ಟರೆ, ಅಕಸ್ಮಾತ್ ಅವ್ರು ಸೋತು ಬಿಟ್ಟರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದು ಒಬ್ಬರು ನಮ್ಮ ನಾಯಕರು. ಸುರ್ಜೇವಾಲಾ ಅವರು, ನೀವು ಡಿಮಾಂಡ್ ಮಾಡ್ತಿದ್ರಿ ಮುಸ್ಲಿಂ ಸೀಟ್ ಕೊಡಿ ಅಂಥೇಳಿ, ಅದು ಕೇಳಿದ್ದೀನಿ. ನನಗೂ ಇದೇ ಇಷ್ಟ, ಮುಸ್ಲಿಂ ಸೀಟ್ ಕೊಟ್ಟರೆ ಒಳ್ಳೆಯದೇ. ಆದರೆ ನಿಮ್ಮ ಮೆಸೇಜನ್ನು ನಾನು ತಲುಪಿಸ್ತೀನಿ ಹೈಕಮಾಂಡ್ಗೆ. ನಾನಿಲ್ಲಿ ಯಾರಿಗೂ ರೆಸಿಗ್ನೇಷನ್ ಕೇಳಲಿಕ್ಕೆ ಬಂದಿಲ್ಲ. ಏನು ಅವಮಾನ ಮಾಡಿದ್ರಿ? ನಾವು ಕೇಳಿದ್ದು ಸೀಟ್ನ ಒಬ್ಬರು ಕೊಡಲಿಲ್ಲ ಅಂದರೆ ಅದು ಅವಮಾನ ಆಗ್ಬಿಡ್ತಾ? ಲಿಂಗಾಯತರು ಎಷ್ಟೋ ಕಡೆ ಸೀಟ್ ಕೇಳಿದ್ರು, ಕೊಡಲಿಲ್ಲ, ಅದಕ್ಕೆ ಎಲ್ಲ ಲಿಂಗಾಯತ ಸಮಾಜಕ್ಕೆ ಅವಮಾನ ಆಗ್ಬಿಡ್ತಾ? ಏನಾದರೂ ಗಮನ ಇದೆಯಾ ಇವ್ರಿಗೆ? ತಲೆ ಇದೆಯಾ ಇವ್ರಿಗೆಲ್ಲ? ಇದೆಲ್ಲ ಮಾಡೋದು ತಪ್ಪು, ಮಾಡಬಾರ್ದು. ಸಮಾಜದ ಒಳಗಡೆ ಕೂತ್ಕೊಂಡು ಮಾತಾಡಿ ಇತ್ಯರ್ಥ ಮಾಡಬೇಕಾಗಿತ್ತು. ಅಲ್ಲಿ ಬೀದಿಗೆ ಹೋಗ್ಬಿಟ್ಟು ಎಲ್ಲ ಇದು ಮಾಡೋದು, ಪಕ್ಷದ ವಿರೋಧ ಮತ್ತು ಮಾಡೋದು. ಅವ್ರದ್ದೇ ಆದ ಇಂಟೆಲಿಜೆನ್ಸ್ ಇದೆ, ಅವ್ರಿಗೆ ರಿಪೋರ್ಟ್ ಮಾಡೋರು ಜನ ಇದ್ದಾರೆ. ಇವ್ರು ಎಲ್ರದ್ದು ಇನ್ಫಾರ್ಮೇಷನ್ ಅವ್ರ ಹತ್ರ ಇದೆ, ಸುರ್ಜೇವಾಲಾ ಹತ್ರ ಇದೆ. ಏನಾದರೂ ಅವ್ರು ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ, ಅವರು ಸ್ವಂತವಾಗಿ ತಗೊಂಡಿಲ್ಲ. ನಮ್ಮ ಸಮಾಜದ ಗುರುಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೋ ಒಬ್ಬರು ಇಬ್ಬರು ಹೇಳಿದ ಅವ್ರ ಮಾತನ್ನು ಕೇಳಿಕೊಂಡು ಇಡೀ ಸಮಾಜಕ್ಕೆ ಬೀದಿಗೆ ಹಿಡಿಸೋದು ಕೆಲಸ ಮಾಡಬೇಡ್ರಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.